ದಿವಸ ಆಯ್ತು ನಾವು ಮುಷ್ಕರ ಮಾಡ್ಲಕತ್ತಿದ್ದು. ಈಗ ನಮ್ಮ 5 ಬೇಡಿಕೆಗಳು ಅದಾವು. 5 ಬೇಡಿಕೆಗೆ ಒಳಗಾದ್ರು ಇನ್ನೂ ನಾವು ಇವತ್ತು ಹೋಗ್ಬೇಕಾಗ್ತದೆ. ಆದ್ರೂ ನಮ್ಗೆ ಯಾವುದೇ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಆಗಿಲ್ಲ. ಮತ್ತೆ ಈಗ ನಾವು ಸರ್ಕಾರಿ ನೌಕರ ಹೌದು ಅಲ್ಲೋ ಅನ್ನುವಂಥದ್ದು ನಮ್ಗೆ ಕಾಡ್ಲಿಕ್ಕೆ ಯಾಕೆ ನಮ್ಗೆ ತಾರತಮ್ಯ ಮಾಡ್ತಾರ ಅನ್ನುವಂಥದ್ದು ಒಂದು ಇದಾಗ್ಲಿಕ್ಕತ್ತದ. ದಯಮಾಡಿ ನಮ್ಮ ಕೆಲವು ಬೇಡಿಕೆಗಳು ಅದಾವು, ಆ ಬೇಡಿಕೆಗಳನ್ನ ಈಡೇರಿಸ್ಬೇಕು. ಜ್ಯೋತಿ ಸಂಜೀವಿನಿ ಆಗಿರ್ಬೋದು, ನಮ್ಮದು ಕೆಲವು ಬೇಡಿಕೆಗಳು. ಮತ್ತೆ ಈಗ ಕೆಲವು ಮನೆ ಅಪಾರ್ಟ್ಮೆಂಟ್ ಮಾಡ್ಕೊಂಡ್ರೆ ಅವ್ರನ್ನ ಇಲ್ಲೇ ನಮ್ಮ ಇದ್ರೊಳಗೆ ಪೇಮೆಂಟ್ ಮಾಡಂತ ಹೇಳ್ತಾರ. ಅದ್ರೊಳಗೂ ಪೇಮೆಂಟ್ ಮಾಡ್ಲಿಕ್ಕೆ ತಾರತಮ್ಯ ಮಾಡಿದಂಗೆ ಆಗ್ತದೆ. ನಾವು ಇದ್ರದ್ದು SX ಇದ್ರದ್ದು ತಗೋಬೇಕಂತ ಅಂತಾರ. ಬಟ್ ಆದ್ರೆ ಅದು SX ತಗೋಬೇಕಂತ ಪೇಮೆಂಟ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಇಷ್ಟಪಡ್ತೀನಿ. ಈಗ ಊರೆಲ್ಲ ನೋಡ್ರಿ, ನಾವು ಇದ್ರನ್ನ ಪೌರ ಕಾರ್ಮಿಕರು ಇದ್ರನ್ನ ಇದು ಊರ ಸ್ವಚ್ಛತೆ ಇದು ಇರೋದು. ಮತ್ತು ನಾವು ಪೌರ ಕಾರ್ಮಿಕರು ನಾವು ಕೆಲಸ ಮಾಡ್ಲಿಕ್ಕೆ ನಮ್ಮ ಬೇಡಿಕೆಗಾಗಿ ಅವ್ರ ಸ್ಪಂದನೆ ದೌಡ್ ಮಾಡ್ಬೇಕಂತೇಳಿ ಅವ್ರಿಗೆ ಗೌರ್ಮೆಂಟ್ ಅಥವಾ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಯಾಕಂತಂದ್ರೆ ನಾವು ಪೌರ ಕಾರ್ಮಿಕರು ದಿನನಿತ್ಯ ನಾವು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ ತನಕ 5 ಗಂಟೆವರೆಗೆ ನಾವೆಲ್ಲ ಊರ ಸ್ವಚ್ಛತೆಯನ್ನು ಎಲ್ಲ ನಾವು ಮಾಡ್ತೀವಿ. ಯಾಕಂದ್ರೆ ನಾವು ಇದ್ರನ್ನ ಇದು ನಮ್ಮ ಆರೋಗ್ಯದ ನಾವು ಬದುಕಿಟ್ಟೇಶನ್ ತಮ್ಮ ಆರೋಗ್ಯ ಎಲ್ಲಾರು ಸಾರ್ವಜನಿಕರಿಗೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಈಗ ನಮ್ಮದು ಇವತ್ತು 3ನೇ ದಿವಸ ಆಧರಿಸಿದ ಏನೋ ನಮ್ಮ ಸರ್ಕಾರ ಯಾವುದೇ ಕ್ರಮಗಳಂದ್ರೆ ಒಂದು ಇದನ್ನಾದಂಗ ಆಗ್ಬಿಟ್ಟದ ಈ ಪೌರ ಕಾರ್ಮಿಕರಿಗೆ ಹೇಳ್ಬೇಕಂತಂದ್ರೆ. ಈಗ ಯಾಕಂತಂದ್ರೆ ಎಲ್ಲಾ ನೋಡ್ರಿ, ಈಗ 3 ದಿವಸ ಆದ ಊರು ಎಲ್ಲಾನು ಎಲ್ಲ ಗಪ್ ಎದ್ದಿ ಬಿಟ್ಟದ, ಊರೆಲ್ಲಾನು ವಾಸನೆ ಎದ್ಬಿಟ್ಟದ. ಇದಾಗ್ಬಿಟ್ಟದ. ಅದಕ್ಕೆ ನಮಗ್ ದಯಮಾಡಿ ಎಲ್ಲಾನು ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಮಾಡ್ಕೊಡ್ಬೇಕು. ನಮ್ಗೆ ಎಲ್ಲ 5 ಬೇಡಿಕೆಗಳನ್ನ ಈಡೇರಿಸ್ಬೇಕಂತ ಹೇಳ್ಬೇಕ ನಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೋತೀನಿ. ನಾನು ಅನಿಲ್ ಜಿಂದಗಾಳ ಅಂತೇಳಿ, ಬಿಲ್ ಕಲೆಕ್ಟರ್, ನಗರಸಭೆ ಜಮಖಂಡಿ. ರಾಘವೇಂದ್ರ ಕರ್ಕೋಳ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ಸರ್ಕಾರದಲ್ಲಿ ವಿನಂತಿಸುವುದೇನೆಂದರೆ, ಜನಸಾಮಾನ್ಯರ ಸಮಸ್ಯೆಗೆ ಮೊದಲು ಆಲಿಸುವವರು ನಾವೇ, ಹುಟ್ಟಿನಿಂದ ಸಾವಿನವರೆಗೂ ಸರ್ಟಿಫಿಕೇಟ್ ಕೊಡೋರು ನಾವೇ, ಜನರ ಟ್ಯಾಕ್ಸ್ ಆಗಲಿ ಮುಂತಾದ ಸಮಸ್ಯೆಗಳಿಗೆ ಸ್ಪಂದಿಸುವವರು ನಾವೇ. ಈ ಚರಂಡಿ ಕ್ಲೀನ್ ಆಯ್ತು, ಕಸ ಹುಡುಗೋದಾಯ್ತು, ಯಾವೇ ಶುಭ ಕಾರ್ಯ ಬರಲಿ ಅಶುಭ ಕಾರ್ಯ ಬರಲಿ, ಇದಕ್ಕೆಲ್ಲ ಮುಂದೆ ನಿಂತು ನೇತೃತ್ವ ತಗೊಂಡು ಬಾಳೋರೆ ನಮ್ಮ ಪೌರ ಕಾರ್ಮಿಕರು, ನಮ್ಮ ನಗರಸಭೆಯಿಂದ. ಇಂಥದನ್ನು ಪರಿಗಣಿಸುತ್ತಿರುವ ರಾಜ್ಯ ಸರ್ಕಾರ ಇದು ಬಹಳ ಖಂಡನೀಯ ಅನಿಸುತ್ತದೆ. ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಮೇರೆಗೆ 3ನೇ ದಿನ ಪ್ರತಿಭಟನೆ. ಇವತ್ತಿನ ದಿನ ಏನು ನಿರ್ಧಾರ ಬರ್ಲಿಲ್ಲ ಅಂದ್ರೆ ನಾಳೆಗೆ ಅತಿ ದೊಡ್ಡ ಮುಷ್ಕರ ವಿಚಾರಣೆಯಲ್ಲಿ ಇದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಪ್ರಭಾಕರ್ ಸರ್. ಹೀಗೆ ನಾನು ಮಾತಾಡ್ತೀನಿ. ಸವಲತ್ತು ಆಗುವವರಿಗೆ ನಾವು ಇಲ್ಲಿಂದ ಹೇಳುವಂಗಿಲ್ಲ, ನಾವು ಕೆಲಸ ನಾವು ಇಲ್ಲೇ ಮಾಡುವಂಗಿಲ್ಲ, ನಾವು ಕೂತು ಬಿಡ್ತೇವೆ. ನಮಗೆಲ್ಲ ಆದ ಬಳಿಕ ನಾವು ಹೇಳೋರು. 3 ದಿವಸ ಬೇಡಿಕೆಗಳದಾವು, ಅವೆಲ್ಲ ಆಗುವವರೆಗೆ ನಾವು ಹೇಳೋದಿಲ್ಲ. ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಸರ್ಕಾರಕ್ಕೆ ನಮ್ಮದೇ ಆದ ಕೆಲ ಬೇಡಿಕೆಗಳನ್ನ ಇಟ್ಕೊಂಡ್ರಿ. ಅಂಥವೇನು ದೊಡ್ಡ ಬೇಡಿಕೆಗಳಲ್ಲ. ಸರ್ಕಾರದೊಳಗೆ ನಮ್ಮನ್ನು ಅರೆ ಸರ್ಕಾರಿ ಎತ್ತ ಮಾಡ್ಯಾರಲ್ಲ, ಅದನ್ನ ಸರ್ಕಾರದೊಳಗೆ ತಗೊಳ್ಳಿ. ರಾಜ್ಯ ಸರ್ಕಾರದೊಳಗೆ ಅನ್ನೋದು ಒಂದು ಬೇಡಿಕೆ. ಇನ್ನೊಂದು ನಮ್ಮದ KCID ಮಾಡ್ಬೇಕು. KCID ಇಲ್ಲ, ನಮ್ಮ ಸರ್ಕಾರಿ ನೌಕರರೊಳಗೆ ನಗರಸಭೆಯವರು ಇಲ್ಲ. ಅದನ್ನೊಂದು ತಗೋಬೇಕು. ಅವರು ಸ್ವಾಧೀನದೊಳಗೆ ಅವ್ರ ತಲೆಯಾಗ ಉಳಿಬೇಕಿಲ್ಲ. ಅದಕ್ಕಾಗಿ ಹೋರಾಟದ ಹೊಳ್ಳೆ ಹಾಗೂ ಡ್ರೈವರ್ಸ್, ಲೋಡರ್ಸ್, ಕ್ಲೀನರ್ಸ್, UGD ಮೆಂಬರ್ಸ್, ವಿದ್ಯುತ್ ದೀಪ ನಿರ್ವಹಣೆಗಾರರು, ವಾಟರ್ ಸಪ್ಲೈದವರು ಇವ್ರನ್ನೆಲ್ಲ ನೇರ ಪಾವತಿ ಒಳಗರ ಅಳವಡಿಸ್ಕೋಬೇಕು. ಅವರಿಗೆ ನಮ್ಮಿಂದನ, ನಮ್ಮ ಇಲಾಖೆಯಿಂದನ ಪೇಮೆಂಟ್ ಸಿಗೋಂಗೆ ಆಗಬೇಕು. ಇದು ಅವ್ರಿಗೆ ಯಾರೇ ಇರಲಿ, ಅವರ ಚೀಫ್ ಮಿನಿಸ್ಟರ್ ಇರಲಿ ಮತ್ತು ಯಾವ ಮಿನಿಸ್ಟರ್ ಇರಲಿ,
ನಮಗದು ಬೇಕಾಗಿಲ್ಲ. ಇಡೀ ನಗರದ ನೈರ್ಮಲ್ಯವನ್ನು ಸ್ವಚ್ಛ ಮಾಡೋರು ನಮ್ಮ ನಗರಸಭೆಯ ಸಿಬ್ಬಂದಿಗಳು ಹೊರತು ಬೇರೆ ಯಾರು ಪೌರ ಕಾರ್ಮಿಕರು ಬಿಟ್ರೆ ಕಾರ್ನಾಗ ಅಡ್ಡಾಡೋರು AC ಕೂತವ್ರು ಮಾಡ್ತಾರೇನ್ರಿ ಬಂದಿದ್ದನ್ನ. ಇದನ್ನೆಲ್ಲ ಇದ್ದು ತಿಳ್ಕೊಂಡು ಮತ್ತು ಅದಕ್ಕೆ ಹೇಳ್ತೀವಿ ನಾವು, ನಮ್ಮ ಜನ ಸ್ವಾಭಿಮಾನದ ಜನ ಇಂಥವೆಲ್ಲ ದಗದ ಮಾಡ್ತಾರೆ ಅವ್ರು. ಇವರ ನಿಜವಾದ ಸ್ವಾಭಿಮಾನಿಗಳು. ಯಾಕ್ರಿ ತಮ್ಮ ಹೊಟ್ಟೆ ಪಾಡಿಗೆ ಇದನ್ನು ಮಾಡ್ತಾರೆ, ಅವ್ರ ಹೊಟ್ಟೆ ಮ್ಯಾಗ ಹೊಡೆಯುವಂಥ ಕೆಲಸ ಇವ್ರು ಯಾಕೆ ಮಾಡ್ಬೇಕು ಸರ್ಕಾರದವರು? ಅದಕ್ಕೆ ಹೇಳ್ತೀನಿ, ಈ ಹೋರಾಟ ಉಗ್ರ ಸ್ವರೂಪಕ್ಕೆ ತಾಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಹಾಗಂತ ಇದು ನಮ್ಮ ಜಮಖಂಡಿ ಶಾಖಾ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ನಾ ಸರ್ಕಾರದಲ್ಲಿ ಮನವಿ ಮಾಡ್ಕೋತೇನೆ. ದಯಮಾಡಿ 2 ಮಾತಿಗೆ ನಾನು ಮಾತು ಮುಗಿಸ್ತೀನಿ.